ಇವತ್ ನಾನು ರೋಸ್ಟ್ ಮಾಡಕತ್ತೀನಿ ದಬಡಿ ದಿಬಡಿ ಸಾಂಗ್ಸ್ ನ. ಮೊನ್ನೆ ಬಾಲಯ್ಯ ಮತ್ತೆ ಊರ್ವಶಿದು ದಬಡಿ ದಿಬಡಿ ಸಾಂಗ್ ರಿಲೀಸ್ ಆದಾಗಿಂದ ಜನರು ನನಗೆ ಇನ್ಸ್ಟಾಗ್ರಾಮ್ ನಾಗ ಮೆಸೇಜ್ ಮಾಡಿ ಯೂಟ್ಯೂಬ್ ನಾಗ ಕಮೆಂಟ್ ಮಾಡಿ ಈ ಸಾಂಗ್ ನ ರೋಸ್ಟ್ ಮಾಡ್ಲೇಬೇಕಂತ ಡಿಮ್ಯಾಂಡ್ ಮಾಡಕತ್ತಾರ. ಓಕೆನಾ? ನೀವು ಡಿಮ್ಯಾಂಡ್ ಮಾಡಿರಿ ಅಂದ್ಮ್ಯಾಗ ನಾನ್ ಮಾಡ್ಲಿಲ್ದಂಗ ಇರಾಕತ್ತ. ಇಲ್ಲ, ನೋ ವೇ. ಸೊ ಬರ್ರಿ ಸ್ಟಾರ್ಟ್ ಮಾಡನ್ರಿ. ಬಾಲಯ್ಯನ ಏಜು 64 ವರ್ಷ, ಊರ್ವಶಿ ಏಜು 30 ವರ್ಷ. ಅಣ್ಣ ತನ್ನ ಮಗಳು ವಯಸ್ಸಿನ ಹುಡುಗಿ ಜೊತೆಗೆ ಯಾವ ತರ ಸ್ಟೆಪ್ಸ್ ಹಾಕಕತ್ತ ನೀವ ನೋಡ್ರಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈ ದರಿದ್ರ ಸ್ಟೆಪ್ಸ್ ನೋಡ್ತಿದ್ರ ಇವ್ನ್ ಡ್ಯಾನ್ಸ್ ಮಾಡಕತ್ತಾನೋ ಇಲ್ಲ ಹಳೆ ಯಾವ್ದ್ರ ಸಿಟ್ ತೀರ್ಸ್ಕೊಳಕತ್ತಾನೋ ಒಂದು ಗೊತ್ತಾಗವಲ್ದು. ನೆಕ್ಸ್ಟ್ ನನ್ಗೆ ಮತ್ ನನ್ನ ಸಬ್ಸ್ಕ್ರೈಬರ್ಸ್ ಗೆ ಬಹಳ ಇಷ್ಟ ಆಗಿರಂತ ಲೈನು ಈ ಸಾಂಗ್ ನಾಗ ಬರ್ತೈತಿ. ಮೋಸ್ಟ್ಲಿ ಈ ಸಾಂಗಿಗೆ ಲಿರಿಕ್ಸ್ ಬರ್ದಾನು ನನ್ನ ಸಬ್ಸ್ಕ್ರೈಬರ್ ಇರಾಕು. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ನೀವೇನ ಹೇಳ್ರಿ, ಸ್ಟೆಪ್ಸ್ ಅಂತೂ ಮಸ್ತ್ ಅದಾವು. ಇತ್ತಾಗ ಡ್ಯಾನ್ಸ್ ಮಾಡ್ದಂಗೂ ಆಗಿರಕು, ಇತ್ತಾಗ ಈಕಿಗೆ ಹೊಡ್ದಂಗೂ ಆಗಿರಕು. ಒಂದ್ ಸ್ವಲ್ಪ ಕರುಣೆ ಇರ್ಲಿ. 60 ವರ್ಷದ ತಾತಗ ಮತ್ತೆ 30 ವರ್ಷದ ಆಂಟಿಗೆ ಈ ತರ ದರಿದ್ರ ಡ್ಯಾನ್ಸ್ ಮಾಡಿಸಿ ಹೆಂಗ್ ಖುಷಿ ಪಡಕತ್ತಾರ ನೋಡ್ರಿ ಇವ್ರು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಇವನ್ ಮಕ್ಕ ನೋಡ್ರಿ ಏನೋ ದೊಡ್ಡ ಸಾಧನೆ ಮಾಡ್ಯಾನ ಅನ್ನೋ ಲೆವೆಲ್ ಫೀಲ್ ಆಗಕತ್ತಾನ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ ಈ ನನ್ನ ಮಕ್ಕಳು. ಇಂತ ದರಿದ್ರ ಡ್ಯಾನ್ಸ್ ನ ಶೂಟ್ ಮಾಡಿದ್ಮ್ಯಾಗ ಇವ್ರಿಗೆ ನಿದ್ದೆ ಆದ್ರೂ ಹೆಂಗ್ ಬಂದಿರ್ಬೋದು. ಇತ್ತೀಚೆಗೆ ಬರೋ ಎಲ್ಲಾ ಸಾಂಗ್ಸ್ ನಾಗು ಒಂದ್ ಫಾರ್ಮುಲಾನ ಕಂಟಿನ್ಯೂಸ್ ಆಗಿ ಫಾಲೋ ಮಾಡ್ತಾರ. LKG ಮಕ್ಳ ಕೈಲೇ ಬರ್ಸಿರಂತ ಲಿರಿಕ್ಸ್ ಮತ್ತೆ UKG ಮಕ್ಳ ಕೈಲೇ ಮಾಡ್ಸಿರಂತ ಡ್ಯಾನ್ಸ್. ಆಮೇಲೆ ಇನ್ನೊಂದ್ ವಿಷಯ ನೆನ್ಪಿಟ್ಕೊಳ್ರಿ, ಡ್ಯಾನ್ಸ್ ಮಾಡಕತ್ತಿರೋ ಹುಡುಗಿ ಡ್ರೆಸ್ ಎಷ್ಟು ಸಣ್ಣದಿರ್ತದೋ ಸಾಂಗು ಅಷ್ಟು ವೈರಲ್ ಆಗತಿ. 2025 ಚೆನ್ನಾಗಿರ್ತದಂತ ನಾವ್ ಅನ್ಕೊಂಡ್ರ ಸ್ಟಾರ್ಟಿಂಗ್ ಇಂತ ದರಿದ್ರ ಸಾಂಗ್ ನ ಕೊಟ್ಟಾರ ಬಾಲಯ್ಯ ಅವರು. ಈ ದರಿದ್ರ ವಿಡಿಯೋ ಸಾಂಗ್ ಕೆಳಗ ಕಾಮೆಂಟ್ಸ್ ಯಾವ ತರ ಅದಾವ ಅಂತ ನೋಡಂ ಬರ್ರಿ. ಅಂಕಲ್ ಈ ಸೋ ಫನ್ನಿ. ತೆಲುಗು ಇಂಡಸ್ಟ್ರಿ ನಿಧಾನಕ್ಕ ಭೋಜ್ಪುರಿ ಇಂಡಸ್ಟ್ರಿ ಆಗತೈತಿ. ಆಗಕತೈತಲ್ಲ, ಆಲ್ರೆಡಿ ಆಗೈತಿ. ನೋಡ್ಕೋ ಆಯ್ತಾ. ನೆಕ್ಸ್ಟ್ ಪುಷ್ಪ 2 ಫಿಲ್ಮ್ ಇಂದು ಫೀಲಿಂಗ್ ಸಾಂಗ್ ನೋಡಂ ಬರ್ರಿ. ನಂದು ಡೈಲಿ ಸೇಮ್ ಅಕ್ಕ. ಅರ್ಥ ಆಯ್ತು ಅನ್ಸುತ್ತೆ. ಕನ್ನಡಕ್ಕ ಸಾಂಗ್ ನ ಡಬ್ ಮಾಡಕ ನಿಮಗೆ ನೆಕ್ಸ್ಟ್ ಲೆವೆಲ್ ಬುದ್ಧಿ ಬೇಕು. ಮಲಗಿದ್ರೆ ಒಂದ್ಸರಿ, ಎದ್ದಿದ್ರೆ ಒಂದ್ಸರಿ, ಏನು ತೋಚದೆ ಕುಂತಿದ್ರೆ ಒಂದ್ಸರಿ. ಯಾಕಂದ್ರೆ ಎಷ್ಟು ಕಷ್ಟ ಐತ್ ನೋಡ್ರಿ ಇಂತ ಲಿರಿಕ್ಸ್ ನ ಬರೆಯೋದು. ಮಲಗಿದ್ರೆ ಒಂದ್ಸರಿ, ಎದ್ದಿದ್ರೆ ಒಂದ್ಸರಿ. ಇನ್ನು ಈ ಸಾಂಗ್ ನಾಗ ನಮ್ ರಶ್ಮಿಕಾ ಅಕ್ಕ ಸ್ಟೆಪ್ಸ್ ಬೆಂಕಿ ಅದಾವು. ಬತ್ತವಲ್ಲ ಫೀಲಿಂಗ್ಸ್ ಬಂದು ಬಂದು ಮಂಜಾಗ್ತಾವ. ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ನೋಡ್ಬೋದು ನೀವು ಈ ಸಾಂಗ್ ನ. ನೆಕ್ಸ್ಟ್ ಇದಾ ಫಿಲ್ಮ್ ಇಂದು ಇನ್ನೊಂದ್ ಸಾಂಗ್ ನೋಡಂ ಬರ್ರಿ. ಎಲ್ಲ ಬರುವ ಪುಷ್ಪನಿಗೆ ಕೆಲವು ಬರೋದೇ ಇಲ್ಲಂತೆ. ಏನ್ ಬರೋಲ್ಲ ಅಣ್ಣ? ಎಲ್ಲ ಬರುವ ಪುಷ್ಪನಿಗೆ ಕೆಲವು ಬರೋದೇ ಇಲ್ಲಂತೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಎಷ್ಟೋ ಇರುವ ಪುಷ್ಪನಿಗೆ ಕೆಲವು ಇಲ್ಲವೇ ಇಲ್ಲಂತೆ. ಏನಿಲ್ಲ ಅಣ್ಣ ಪುಷ್ಪನ ಹತ್ರ. ಎಷ್ಟೋ ಇರುವ ಪುಷ್ಪನಿಗೆ ಕೆಲವು ಇಲ್ಲವೇ ಇಲ್ಲಂತೆ. ನೆಕ್ಸ್ಟ್ ಇಸ್ಮಾರ್ಟ್ ಶಂಕರ್ ಫಿಲ್ಮ್ ಇಂದು ಒಂದ್ ಸಾಂಗ್ ನೋಡಂ ಬರ್ರಿ. ಅಲ್ಲ, ಹೈದರಾಬಾದ್ ನಾಗಿರೋ ಚಾರ್ ಮಿನಾರ್ ಮುಂದ್ ನಿಂತ್ಕೊಂಡು ವಿಧಾನಸೌಧ ಮತ್ತೆ ಮೆಜೆಸ್ಟಿಕ್ ನಂದು ಅಂತೀಯಲ್ಲ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಇವ್ರು ಹಣೆ ಬರ ನೋಡ್ರಿ, ಟ್ಯಾಕ್ಟ್ರಿಗೂ ಟ್ಯೂಬ್ ಗಳು ಹಿಡ್ಕೊಂಡು ಕುಣಿಯಾಕತ್ತಾರ. ನನ್ ಕಂದ ಪಾಪ ದುಡ್ಡಿಗೋಸ್ಕರ ಏನೇನೆಲ್ಲ ಮಾಡ್ಬೇಕು ನೋಡ್ರಿ. ಏನ್ ಹೇಳನಪ್ಪ ಇಂತ ದರಿದ್ರ ಸೀನಿಗೆ. ಇವ್ರಂತ್ರು ಟ್ಯೂಬ್ ನ ಬಿಡ್ಲೇ ಒಲ್ರು. ನೆಕ್ಸ್ಟ್ ಬರಂತ ಸ್ಟೆಪ್ಸ್ ಮೈಕಲ್ ಜಾಕ್ಸನ್ ಗೆ ಟಕ್ಕರ್ ಕೊಡಂಗದವು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ನೆಕ್ಸ್ಟ್ ನಮ್ ಕನ್ನಡದ್ದು ಹೆಮ್ಮೆಯ ಸಾಂಗ್ ಬರ್ತೈತಿ, ಸ್ವಲ್ಪ ಹೃದಯ ಗಟ್ಟಿ ಮಾಡ್ಕೇಳ್ರಿ. ಬೋಳ ಸಾವಯಮ್ಮಿ ಇವ ಬೋಳ ಸಾವಯಮ್ಮಿ. ಏನ್ ಬೋಳಿಸ್ತಾನ ಇವ ಬೋಳ ಸಾವಯಮ್ಮಿ. ಹುಚ್ಚ ಬಿಡಿದೀನಿ. ಇವ ಬೋಳ ಸಾವಯಮ್ಮಿ
ಕರದಾನ ನನಗ ಕೆಮ್ಮಿ ಎಷ್ಟು ಕಷ್ಟ ನೋಡ್ರಿ ಇಂತ ಲಿರಿಕ್ಸ್ ಬರೆಯೋದು. ಬೋಳ ಸಾವಯಮ್ಮಿ ಇವ ಬೋಳ ಸಾವಯಮ್ಮಿ ಕರದಾನ ನನಗ ಕೆಮ್ಮಿ ಬೋಳ ಸಾವಯಮ್ಮಿ ಇವ ಬೋಳ ಸಾವಯಮ್ಮಿ ಕರದಾನ ನನಗ ಕೆಮ್ಮಿ. ಅಲ್ಲ ಎಮ್ಮಿ ಬಗ್ಗೆನ ಒಂದ್ ಸಾಂಗ್ ಮಾಡಿರ ಅಂದ್ರ ಹಂದಿ ಮ್ಯಾಗಂತೂ ಮಾಡೇ ಇರ್ತೀರಿ. ಹಿಡಿತಾನ ಇವ ಹಂದಿ ಓಡಿ ನೀನಾಂಜಿ ಬಂದಾರ ಹಿಂಡ ಮಂದಿ ಅದರೊಳಗ ಇವ ಚಿಂದಿ ಸೊಂಟವು ನೀ ನನ್ನ ಕಂಠವು ನೀ ಹಂದಿ ಹಿಡಿಯಾಕ ಪೇಮಸನಿ ದಿನಕ್ಕೊಂದು ಹಂದಿ ತಿನ್ನವನಿ ಕರಿ ಕರಿ ನಿನ್ನ ಮಾರಿ ಇದ್ದಂಗೋ ಮವನಿ ಹೋರಿ ಬಿಚ್ಚಬಾರೋ ನನ್ನ ಸೀರಿ ಹಿಡಿತಾನ ಇವ ಹಂದಿ ಓಡಿ ನೀನಾಂಜಿ. ಅನಿತಕ್ಕ ಒಂದ್ ಸಾಂಗ್ ಮಾಡ್ಯಾಳಂತೆ ನೋಡಂ ಬರ್ರಿ. ಎ ಬಿ ಸಿ ಡಿ ಸುಮ್ಮನಿರ ಹೊಸಡಿ ಇಂಗ್ಲಿಷು ಮತ್ತೆ ಕನ್ನಡನ ಮಿಕ್ಸ್ ಮಾಡಿ ಅನಿತಕ್ಕ ಎಂತ ಒಳ್ಳೆ ಸಾಂಗ್ ಮಾಡ್ಯಾಳ ನೋಡ್ರಿ. ಎ ಬಿ ಸಿ ಡಿ ಸುಮ್ಮನಿರ ಹೊಸಡಿ ಈ ದರಿದ್ರ ಸಾಂಗ್ ಬರೆಯಕ ಅಕ್ಕಗ ಇನ್ಸ್ಪಿರೇಷನ್ LKG ಇದ್ದಾಗ ಸಿಕ್ಕಿತ್ತು. ಸುಮ್ಮನಿರ ಹೊಸಡಿ ಆಕ್ಚುಲಿ ಅನಿತಕ್ಕ ಒಂದ್ ಹುಡುಗಿಗೆ ಹಾಡ್ ಹೇಳು ಅಂತ ಅಂದಿದ್ಲು. ಆ ಹುಡುಗಿ ಅವತ್ ಹಾಡ್ ಹೇಳಿದ್ರ ಇವತ್ತು ಈ ಸಾಂಗ್ ನ ನಾವು ಕೇಳ್ತಿರ್ಲಿಲ್ಲ. ಹಾಡ ಹೇಳಕ್ಕ ಬರಂಗಿಲ್ಲ ಹೊಸಡಿ. ನೆಕ್ಸ್ಟ್ ದಿ ಲೆಜೆಂಡ್ ಅನ್ನ ಫಿಲ್ಮಿನ್ ಸಾಂಗ್ ಕೇಳಂ ಬರ್ರಿ. ಮನಸ್ಸು ಜೆಟ್ ಸ್ಪೀಡ್ ರೈಲು ಬಿಸಿಲು ಹಟ್ಟು ಆಯ್ತು ನವಿಲು ನಿಮಗೂ ನನಗ್ ಕೇಳಿಸಿದ್ದ ಕೇಳಿಸ್ತಾ? ಮನಸ್ಸು ಜೆಟ್ ಸ್ಪೀಡ್ ರೈಲು ಬಿಸಿಲು ಹಟ್ಟು ಆಯ್ತು ನವಿಲು ಅಲ್ಲ ಏನ್ ಮಾಡೋತ್ ನವಿಲು ಹಟ್ಟು ಆಯ್ತು ನವಿಲು ಏನೋ ಹೊಡೆದಂಗಾಯ್ತು. ನನಗ್ ದೇವರಾಣಿಗೂ ಗೊತ್ತಿರ್ಲಿಲ್ಲಪ್ಪ ನವಿಲಿಗೆ ಈ ಲೆವೆಲಿಗೆ ಪವರ್ ಇರ್ತದಂತ. ಹಟ್ಟು ಆಯ್ತು ನವಿಲು. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋ ನಾ ಮಾಡಿರೋ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ ನಮ್ಮೂರ್ ಜಾತ್ರೆಗ್ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗ್ ಬಾ.